ಹಂಗಲ್ಲ ಕಣವ, ಆಲೆ 11 ಗಂಟೆ ಆಗದೆ, ಇನ್ನೂ ನೀನು ಅಳ್ತವೇ ಇದೆಯಲ್ಲ, ಮನೆಗೆ ಬರಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಅಯ್ಯೋ ನೆನ್ನೆ ಹೊಸಿ ಕೆಲಸ ಉಳ್ಕೊಬಿಟ್ಟಿತ್ತಲ್ಲಪ್ಪ ಅಳ್ತಾವು, ಅದನ್ನ ನೀರ್ಟ್ ಮಾಡೋದು ಅನ್ಕೊಂಡು ಹೋಗಿದೆ. ಊಟ ಉಣ್ಕೊಂಡು ಆಮೇಲೆ ಅಲ್ವವ ನೀರ್ಟ್ ಮಾಡೋದು ನೀನು? ಅದು ಹೆಂಗಾರ ಅಲ್ಲಿ ಕಲ ಮಗ, ಜಯದೇವ ಫೋನ್ ಮಾಡಿದ್ನಾ? ಮಾಡಿಲ್ಲ ಕಣವ, ಮಾಡೇ ಇಲ್ಲ ಫೋನ. ಹಂಗಲ್ಲ ಕಲ, ನಮ್ಮ ಗೌರಿಗೂ ಏಜ್ ಆಗುತ್ತಾ ಬತ್ತು, 18 ವರ್ಷ ತುಂಬ್ತದೆ, ಇನ್ನೆಷ್ಟು ವರ್ಷ ಕಂಟ ಅಂತ ಮದುವೆ ಮಾಡ್ದಾನೆ ಕುತ್ಕೊಂಡು ನಿನ್ ಸ್ನೇಹಿತ ಕೇಳ್ತಾನೆ ಅನ್ಕೊಂಡು ಕಾಯ್ಕೊಂಡು ಕೂತಿದ್ಯಲ್ಲ, ಇಲ್ಲ ನೀನಾರು ಹೋಗಿ ಕೇಳ್ಕೊಬತ್ತಿಲ್ಲ? ಹಂಗಲ್ಲ ಕಣವ, ನಾನು ಹೆಂಗೆ ಕೇಳಾನೆ, ಅವನಾಗ ಅವನೇ ಕೇಳಲಿ ಅಂದ್ಬಿಟ್ಟು ನಾನು ಸುಮ್ಮನಿರೋದು. ಹಂಗಲ್ಲ ಕಲ, ಅವತ್ತು ಸಹಾಯ ಮಾಡ್ದಾಗ ನೀನು ಯಾರು ಕೇಳಿದ? ಅವನೇನೋ ಕಷ್ಟದಲ್ಲಿ ಇವನಿ ಅಂದಕ್ಕೆ ಅರ್ಧ ಎಕರೆ ನಮ್ಮವ ಜಮೀನ ಬೋಗಕ್ಕೆ ಮಾಡ್ಬಿಟ್ಟು ದುಡ್ಡು ಕೊಟ್ಟಲ್ಲ, ಇಲ್ಲಿ ಗಂಟ್ಲು ಅವ್ನು ಹಿಂದಿಗೆ ತಿರ್ಸ್ನಿಲ್ಲ. ಅಷ್ಟೊಂದು ಮಟ್ಟಿಗೆ ಕೋಟ್ಯಾಧಿಪತಿ ಆದ್ರೂ, ಅಷ್ಟೊಂದು ಸಂಪಾದನೆ ಮಾಡಿದ್ರು ವಾಪಸ್ ಕೊಡ್ನಿಲ್ಲ. ನೀನು ಕಷ್ಟಪಟ್ಟು ಹೆಂಗೋ ಎಲ್ಲಾನು ಜಮೀನ್ ಗಿಮೀನ ಬಿಡ್ಸ್ಕೊಂಡೆ, ಹೋಗ್ಬೇಕಾದ್ರೆ ದೊಡ್ಡದಾಗ ಹೇಳ್ಬಿಟ್ಟು ಹೋದ್ನಲ್ಲ, ಗ್ಯಾನ್ ಎಲ್ಬಿಂಗ್ ಮಾಡ್ಬೇಕು ಅಂತ ಫೋನ್ ಮಾಡ್ಬೇಕು ಕೇಳಬೇಕು ಎಣ್ಣ ಅಂತ 18 ತುಂಬೋಗದೆ ಅಂತ ಗೊತ್ತಿಲ್ವಾ? ವಾವ್, ನನ್ನ ಸ್ನೇಹಿತ ಅಂತೇವನಲ್ಲ ಸುಮ್ಕಿರು, ಭಾಳ ಒಳ್ಳೆಯವನು, ಏನೋ ತೊಂದರೆ ಆಗಿರ್ಬೇಕು, ಅದಕ್ಕೆಲ್ಲ ಮಾಡಿಲ್ಲ ಕತೆ. 18 ತುಂಬ್ತು ಕಣಪ್ಪ, ಅದಕ್ಕೆ ಹೋಗ್ಬಿಟ್ಟಾರ ಬರುವೆ. ಹೆಂಗವ ನಾನು ಹೋಗನೆ, ಎಲ್ಲರೇ ಅವ್ರು ಗಣ್ಣವ್ರು ಬಂದು ಕೇಳಬೇಕು, ನಾನೇ ಹೋಗಿ ಕೇಳಿದ್ರು ಚಂದ್ವಾ? ಹಂಗಲ್ಲ ಕಣ್ಮಗ, ನಾನು ಹೇಳೋದು ಕೇಳು. ನೀನು ಹೋಗ್ಬಿಟ್ಟು ಮಾತಾಡ್ಸಂಗ ಹೋಲ, ಅವ್ನು ಬಾದಿ ಏನಂತ ಬಂದದ್ ನೋಡದ, ನೀನು ನಮ್ಮನೆ ಮಗಳು ಮಾಡ್ಕೊ ಅಂತ ಕೇಳಕ್ ಹೋಗ್ಬೇಡ, ಚಂದಿಲ್ಲ. ಹೋಗಿ ಕೇಳಕ್ಕೇನಪ್ಪ? ಸರಿ ನೋಡದ ಬಾ, ಹೋಗ್ಬಿಟ್ಟಾರು ಬತ್ತೀನಿ. ಅವನು ಸರಿ ಪುಣ್ಯಾತ್ಮಕಂತ ಹಾಕು, ಚಂದಾಗಿ ಎಲ್ಲನೂ ಸಹಾಯ ಮಾಡಿಸ್ಕೊಬಿಟ್ಟು ಇವತ್ತು ನೋಡು ಎಲ್ಲ ಅಷ್ಟೇ, ಎಲ್ಲ ಅವ್ರವ್ರು ಅನುಕೂಲಕ್ಕಾಗಂಗೆ ಕತ್ತಾಕು. ನನ್ನ ಸ್ನೇಹಿತ ಅಂತನಲ್ಲಕದ್ ಬೋವ, ಏನೋ ಕೆಲಸ ಗಿಲ್ಸ ಇರ್ತದೆ ಕಣ, ಅಷ್ಟ್ರ ಮಟ್ಟು ದುಡ್ಡು ಕಾಸು ಸಂಪಾದನೆ ಮಾಡೋನೆ, ಅಷ್ಟೊಂದು ಚೆನ್ನಾಗಿ ಬದುಕಿ ಬಾಳಾಡ್ತಾವ್ರೆ. ಅವನು ಬ್ಯುಸಿ ಇರೋಕಿಲ್ವಾ? ಏನು ನಮ್ಮಂಗೆ ನೆಲ ಕೆರ್ಕೊಂಡು ಕೂತಿದ್ದಾನ? ಎಲ್ಲ ಕೆರೆದ್ಬಿಟ್ಟೆ ಕಣಪ್ಪ, ಅರ್ಧ ಎಕರೆಯ ಬೋಗಿಗೆ ಹಾಕ್ಬಿಟ್ಟು ದುಡ್ಡು ಕೊಟ್ಟಿದ್ದು ಆ ನೀಯತ್ತಿದ ಅವನಿಗೆ. ಅವ್ನು ನೀಯತ್ತಾಗೆ ಅವನಕಂದ್ ಬಾ ಸುಮ್ಮನೆ ನೋಡದ್ ನಡಿ ಗೊತ್ತಾಯ್ತದಲ್ಲ, ಒಂದಲ್ಲ ಒಂದ್ ದಿವಸ ಗೊತ್ತಾಯ್ತದೆ. ಸರಿ ಬಾ, ಮನೆ ಹತ್ರಕ್ಕೆ ಬರ್ತದೆ ಹೋಗದ. ಜಯಂತಿ ಅತ್ತೆ ಬಂದೆ ತಡೀರಿ, ಮಾಡು ಆಗಿಲ್ವರ್ಗೆ ಆಗದೆ. ನೀವು ತಾನೇ ಮಾತಾಡಲೇ ಹೋಗ್ಬಿಟ್ಟು 11 ಗಂಟೆ 12 ಗಂಟೆ ಆಗದೆ ಊಟಕ್ಕಾರ ಬರ್ಬೇಡ್ದತ್ತೆ. ಯೋಸಿ ಕೆಲಸ ಇತ್ತಲ್ಲ ಮಗ, ಅದಕ್ಕೆ ಮುಗಿಸದಂತ ಮುಗಿಸ್ತೇಕತ್ತೆ. ಅಯ್ಯೋ ಆಯ್ತಲ್ಲ, ಇನ್ನೇನು ಈಗ ಊಟ ಮಾಡ್ತೀನಿ ಸುಮ್ಕಿರವ. ಮಗ ಜಯಂತಿ ಊಟ ಮಾಡಗವ? ಮಾಡ್ತೀನಿ ಅತ್ತೆ. ಆದರ್ಶ ಮಾಡ್ಬೇಕಾನೆ ಕಾಯ್ಕೊಂಡು ಕೂತಿದ್ದೀನಿ ನಮ್ನ. ಮಾಡ್ತೀನಿ ಮಾಡಿ ನೀವು ರೀ. ಅದೇ ಗಂಟು ತೋರಿಸ್ತಾರಲ್ಲ, ಅದೇ ಕರ್ರಿ ರಾಮಯ್ಯ. ಅವ್ರು ಬಂದಿದ್ರು ಮನೆ ತಕ್ಕೆ, ನಿಮ್ಮನ್ನು ಅತ್ತೆನೂ ಕೇಳ್ಕೊಂಡು ಯಾಕವ ಯಾಕಂತೆ ಗೌರಿ ಮದುವೆ ಮಾಡ್ಕೊಳಕ್ಕೆ ಹೇಳಕ್ ಬಂದಿರು ಕಣತೆ. ಕಡೆ ಜೋರಾಗವ್ರೆ ಮಾಡಕ್ ಹೇಳಿ ಅಂತ ಅಂತಿದ್ರು. ಸುಮ್ ಕುತ್ಕೋ, ಎಂತೆ ಮಾಡಿಯೇ ನನ್ನ ಸ್ನೇಹಿತನ ಮಗನ ಮಾಡೋದಕ್ಕೆ ಮದ್ವೆಯ? ಅಯ್ಯೋ ನೀವಳೆ ಕನ್ಸ್ಕೊಂಡ್ರಿ, ಅವ್ರು ನೋಡ್ರಿ ಬೇಕಾದಂಗೆ ಬದುಕಾಡ್ತಾವ್ರೆ ಬೆಂಗಳೂರಲ್ಲಿ. ಅವ್ರು ಬಂದು ನಮ್ಮನೆ ಸಂಬಂಧ ಮಾಡಾರ, ನಿಮ್ಗೆಲ್ಲ ಭ್ರಮೆ ಇರಬೇಕು. ಅದನ್ನೇ ನಾನು ಹೇಳ್ತೇವನಿ, ಅರ್ಥನೇ ಮಾಡ್ಕೊಳ್ಳಲ್ಲ. ಎಷ್ಟು ಹೇಳೋದು ಅರ್ಥನೇ ಮಾಡ್ಕೊಳಕಿಲ್ಲ ಕಣವ ನಿನ್ ಗಂಡ. ಲೇ ಸುಮ್ ಕುತ್ಕೋ, ನನ್ನ ಸ್ನೇಹಿತ ಏನು ಅಂತ ನಾನು ಚಿಕ್ಕ ವಯಸ್ಸಿಂದ ನೋಡಿನಿ, ನೀನ್ ನೋಡಿಲ್ವವ? ಏನು ನೋಡಿಲ್ವಪ್ಪ, ಚಿಕ್ಕ ವಯಸ್ಸಿಗೆ ಅವ್ರ ಊನವ್ರ ಅಪ್ಪನು ತಿನ್ಕೊಂಡ, ಅವ್ರ ಅಜ್ಜಿ ಜೊತೆ ಇದ್ದ. ನಮ್ಮ ಮನೆಗೆ ಎಷ್ಟೋ ಸತಿ ಕರ್ಕೊಂಡ್ಬಂದು ಉಣ್ಣಕ್ಕೆ ಇಕ್ತಿರು ನಾವು. ನನ್ನ ಮಗನಾಗೆ ನೋಡ್ಕೊಂಡಿದ್ದೆ. ಅವತ್ತಿದ್ದ, ಇವತ್ತು ದುಡ್ಡು ಕಾಸು ಬಂದದೆ, ಈಗ ಬದಲಾಗ್ದೇ ಇದ್ದಾರ ಮಾಡ್ಬಂಗ್ವಾ. ಹಂಗನ್ನೋದಾಗಿದ್ರೆ ಅವನು ಒಂದು ಫೋನ್ ಮಾಡ್ತಿತ್ತಿಲ್ವಾ, ಇಲ್ಲ ತಿರುಗಿ ನೋಡ್ತಿತ್ತಿಲ್ವಾ? ಅವ್ರ ಸಿರಿ ಸಂಪತ್ತಿ ಅವ್ರಿಗೆ, ದುಡ್ಡು ಜಾಸ್ತಿ ಆಗದೆ. ಅವರು ನಿನ್ನ ನೆನ್ಕ ಕೂತಿದಾರಪ್ಪ. ಹಾಗೇನೋ ಬುದ್ಧಿ ಇಲ್ದಾನೆ ನೀನು ಒಂದು ಅರ್ಧ ಎಕರೆ ಬೋಗ್ಯಾಕ್ ಮಾಡ್ಬಿಟ್ಟು, ನಾನು ಬೇಡಕ್ಕಲ್ಲ ಮಗ ಯಾರು ನಂಬೇಡ ಅಂದ್ರೂ ನನ್ನ ಸ್ನೇಹಿತ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅರ್ಧ ಎಕರೆ ಬೋಗ್ಯಾಕ್ ಮಾಡ್ಬಿಟ್ಟು ಅವ್ನಿಗೆ ದುಡ್ಡು ಕೊಟ್ಟೆ. ಅವನಾಗ ಸಿಟಿಗೆ ಸೇರ್ಕೊಂಡು ಬುದ್ಧಿವಂತಾಗಿರೋದಕ್ಕೆ ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿ ಬದುಕಾಡ್ತಾನೆ. ಬದುಕಾಡ್ಲಿ ಬೇಡ ಅನ್ನಕ್ಕಿಲ್ಲ, ಆದ್ರೂ ಮನ್ಸನ್ಗೆ ನೀಯತ್ತನ್ನೋದು ಬೇಕು ಅಲ್ವಾ ಮಗ? ಒಂದ್ಸತಿ ನಾರು ತಿರುಗಿ ನೋಡಿಲ್ವಲ್ಲ ಅವನು. ನಿಜಕ್ಕೂ ನಿನ್ನ ಮಗನ ಮದುವೆ ಮಾಡ್ಕೊಂಡ ನನ್ನ ಮಗನಿಗೆ. ಸುಮ್ಮನೆ ಕಾಣಿಸ್ಕೊಂಡ್ಬೇಡ, ಬಂದುತ್ತ ಒಳ್ಳೆ ಸಂಬಂಧ ಬಂದರೆ ಮದುವೆ ಮಾಡೋದು ಕಲಿ ಮಗ. ಅವ ಇಲ್ಲಕ್ಕ ಸುಮ್ಕಿರು, ನಿನ್ಗೆ ಗೊತ್ತಾಗಕ್ಕಿಲ್ಲ. ಅವ್ನು ಯಾವತ್ತಿದ್ರೂ ನನ್ನ ಮಗಳನ್ನ ಮದುವೆ ಮಾಡ್ಕೊತಾನೆ. ನನ್ನ ಸ್ನೇಹಿತನ ಮೇಲೆ ನಂಗೆ ನಂಬಿಕೆ ಇದೆ ಕಣವ. ಇವತ್ತೇ ಅವ್ರಿಗೆ ಹೇಳೋದಕ್ಕೆ ತಲೆ ಕೆಟ್ಟೋತಿ ಸುಮ್ಕಿರಿ. ಅವ್ರಿಗೆ ಎಷ್ಟು ಸತಿ ಹೇಳಿದ್ರು ಅಷ್ಟೇ, ಒಂದ್ಸತಿ ಅವ್ರ ಕಡೆಯಿಂದನೇ ಅವಮಾನ ಸಿಕ್ತಾಗಲೇ ಇವರು ಸರಿ ಆಗೋದು. ಹಂಗೆ ಅನ್ಬೇಡಕಲ್ಲ, ನೋಡ್ಲೆ ನೀನೇ, ನನ್ನ ಸ್ನೇಹಿತ ಯಾವತ್ತಿದ್ರು ನನ್ನ ಮಗಳು ನನ್ನ ಸ್ನೇಹಿತನ ಸೊಸೆನೆಯ ತಿಳ್ಕೊಬಿಡ್ಬೇಕಾರೆ. ನಾನು ಏನಂದೇನು ಬತ್ತ ವಯಸ್ಸು ಬರಕಿಲ್ಲ, ಯಾರೇ 18 ತುಂಬೋಯ್ತು, ಜ್ಞಾಪನಕ್ಕಿದ್ದದ. ಸೊಪ್ಪು ಹಾಕಾಗ್ಲೂ ನೀರು ಹಾಕೊಂಡಾಗ್ಲೂ ಫೋನ್ ಮಾಡ್ದು ಬರ್ನಿಲ್ಲ. ಈಗ ಬರ್ತಾರೆ ಅಂದ್ರೆ ನನಗಂತೂ ನಂಬಿಕೆನೇ ಇಲ್ಲ. ಯಾಕೆ ತಲೆಗೆಡ್ಸ್ಕೊಂಡು ಸುಮ್ಕಿರು, ಬಂದೇ ಬರ್ತಾನೆ ನನ್ನ ಸ್ನೇಹಿತ, ನೋಡ್ತಾ ಇರು. ಸ್ನೇಹದ ಮೇಲೆ ನಂಗೆ ನಂಬಿಕೆ ಅದೇ, ತಿಳ್ಕೊಬಿಡು. ಏನೋ ಅಪ್ಪ, ನನಗಂತೂ ನಂಬಿಕೆ ಇಲ್ಲ. ನೋಡಿವೆ ಇರು ಮಗ. ಎಲ್ಲವ ಗೌರಿ ಎಲ್ಲಿ ಹೋದ್ಲು? ಊಟ ಮಾಡ್ಕೊಂಡದೆಲ್ಲ ಹೋದ್ಲು ಅಲ್ಲ. ಆ ಹೆಣ್ಣಿಗೆ ಒಂಚೂರು ಅಕ್ತನ ಕಳ್ಸೋದ, ಬೆಳಗದ ತೊಳೆಯದ, ಬಟ್ಟೆ ಒಗೆದ ಅನ್ನಕ್ಕಿಲ್ಲ. ಸಣ್ಣ ಹೆಣ್ಣಂಗೆ ಐಕ್ಳು ಕಟ್ಕೊಂಡು ಕುಣಿಯಕ್ಕೆ ಹೋಯ್ತದಲ್ಲ ಚಂದ್ವಾ? ಹೊಲ್ತಕ್ಕೆ ಪಲ್ತಕ್ಕೆಲ್ಲ ಹೋಯ್ತಾಳೆ, ಗೊತ್ತಾಕಿಲ್ವಾ? ಅಯ್ಯೋ ಸೇರತ್ತವೆ ಅಂತವೆ, ಎಂತರ ಮನೆಗೆ ಸೇರವ. ಅಪ್ಪನ ಮನೆ ಅಂತ ಇದ್ದಾಗ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿರ್ಲಿ ಸುಮ್ಕಿರ್ವಿ. ಯಾಕೆ ನಾನು ಮೌನು ನಿನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಾ? ಸೇರೋರ್ ಮನೆಗೆ ಎಂತರ ಮನೆಗೆ ಸೇರೋರು ಅಂತೀಯಲ್ಲ. ನಾನೇನೋ ಅದೃಷ್ಟ ಮಾಡಿದ್ದೆ, ಒಳ್ಳೆ ಅತ್ತೆ ಒಳ್ಳೆ ಗಂಡ ಸಿಕ್ಕವ್ರೆ. ಅದೇ ಅದೃಷ್ಟ ನನ್ನ ಮಗಳು ಮಾಡಾಳೇನಕ್ಕದ. 5 ಬೆಳ್ಳು ಒಂದೇ ಸಮಯ ಇದ್ದವ. ನಮ್ಮ ಅತ್ತೆ ಇಲ್ಲಿ ಗಂಟ್ಲುವೆ ಒಂದು ಮಾತು ಬೋದಿಲ್ಲ ನನ್ನ, ಅಷ್ಟು ಚೆನ್ನಾಗಿ ನೋಡ್ಕೊಂಡದೆ. ಅದರಲ್ಲಿ 2 ಮಾತಿಲ್ಲ. ಅಯ್ಯೋ ನೀನು ಹಂಗೆ ಇದ್ದೆ ಕಣ್ಮಗ.
ನೀನು ಹೆಂಗಿದ್ದೆ ಹಂಗೆ ನಾನು ಇವನಿ. ನೀನು ಒಂದು ದಿವಸ ಏನು ತಿರ್ಕ ಮಾತಾಡಿದ್ದೀನಿ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ಹಂಗೆ ನಾನು ಇವನಿ. ಓಹೋ ಸಾಕು ಸುಮ್ಕಿರ್ರವ. ಅತ್ತೆ ಸೊಸೆ ಹೋಗ್ಳೋದು, ಸೊಸೆ ಅತ್ತೆ ಹೋಗ್ಳೋದು, ನಮ್ಮನ್ನ ಹೋಗ್ಳೋರೇ ಇಲ್ಲ. ನಿನಗೆ ಯಾಕ್ಲ ಹೊಟ್ಟವ್ರಿ ನಿನಗೆ ಯಾಕ್ಲ ಹೊಟ್ಟೆ ಉರಿ ಉಳ್ಳ ಇಟ್ಟ ಎಲ್ಗೋದು ನನ್ನ ಮಗಳು. ನನ್ನ ಮುಗಿಗೊಂದು ತಿಟ್ಟು ಉಳಿಸ್ತೀನಿ ಅಂದ್ರೆ ಉಣ್ಣಾಗ ಸಮಾಧಾನನೇ ಹಾಕಿಲ್ಲ. ಇದ್ಲು ಕಣತೆ ಅದು ಎಲ್ಲೋದ್ಲ ಕಣೆ. ಅಕ್ಕ ಅಕ್ಕ ಇಲ್ಲಿಗೆ ಯಾಕಕ್ಕ ಕರ್ಕ ಬಂದೆ? ನನ್ಗೆ ಇಲ್ಲಿ ಬಂದ್ರೆ ತುಂಬಾ ಖುಷಿ ಆಯ್ತದೆ ಕಣ್ಪುಟಿ. ಎಷ್ಟು ಚಂದಾಗೈತೆ ಅಲ್ವಾ ಇದೆಲ್ಲ ನೋಡಕ್ಕೆ. ನೋಡು ಸೂರ್ಯಕಾಂತಿ ಹೂವು ಎಷ್ಟು ಚಂದಾಗೈತೆ. ಕಣಕ್ಕ ನನಗೂ ಇಷ್ಟ. ನೀನ್ ಯಾಕೆ ಸ್ಕೂಲ್ಗೆ ಹೋಗಿಲ್ಲ? ರಜಾ ಹಾಕಿದ್ಯಾ? ಅದು ಅಕ್ಕ ಇವತ್ತು ಯಾಕೋ ಹೋಗಕ್ಕೆ ಮನ್ಸು ಬರ್ಲಿಲ್ಲ. ಅದಕ್ಕೆ ರಜಾ ಹಾಕಬಿಟ್ಟೆ. ಹಂಗೆಲ್ಲ ರಜಾ ಹಾಕಬಾರ್ದು ಕಣವ, ಚಂದಾಗ ಓದ್ಬೇಕು ತಾನೆ. ಅಕ್ಕ ಅಕ್ಕ ನೀನೇನು ಓದಿದ್ದೀಯಾ? ನಾನು SLC ಓದಿನಿ ಕಣವ. ಅಕ್ಕ ಇನ್ ಮುಂದಕ್ಕೆ ಸ್ಕೂಲ್ ಇತ್ತಿಲ್ವಾ? ಯಾಕೆ ನೀನು ಅಲ್ಲಿ ಗಂಟೆ ಓದ್ದೆ? ಇನ್ನು ಬೇಕಾದಷ್ಟು ಓದೋದಿತ್ತು ಕಣವ. ನಮ್ಮ ಅಜ್ಜಿ ನಾನು ದೊಡ್ಡೋಳಾದ್ಮೇಲೆ ಆಗ ಬಿಡ್ಸ್ಬಿಡ್ತು. ನೀರ್ ಹಾಕೊಂಡ್ಮೇಲೆ ಇನ್ನು ಕಳಿಸ್ತಿಲ್ಲ. ಅಕ್ಕ ನೀನು ಮದ್ವೆಯಾಗಿ ಸಿಟಿಗೆ ಹೋಯ್ತೀಯಾ? ಹ್ಞೂ ಸಿಟಿಗೆ ಹೋಯ್ತೀನಿ ಅಕ್ಕ. ಮತ್ತೆ ನಿಮ್ಮ ಅವ್ವನು ನಮ್ಮ ಅವ್ವನು ಮಾತಾಡ್ಕತ್ತಿದ್ರು ನಿನ್ನ ದೊಡ್ಡ ಶ್ರೀಮಂತರು ಮದುವೆ ಮಾಡಾರಂತಾರ, ನಿಜವಾ? ಅನ್ಕೊಂಡ್ಬಿಟ್ಟಿ. ಮತ್ತೆ ನಮ್ಮ ಅಪ್ಪ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಚಿಕ್ಕೋಳು, ಮತ್ತೆ ಅವರು ಚಿಕ್ಕೋರು. ಅವ್ರಂದ್ರೆ ಯಾರಕ್ಕ? ಅದೇ ಕಣವ ನಿಮ್ ಭಾವ. ಭಾವನ? ನನ್ನ ಮದುವೆಯಾಗ ಹುಡುಗರ ಚಿಕ್ಕದು, ನಾನು ಚಿಕ್ಕೋಳಂತೆ. ಆಗ ನಮ್ಮ ಅಪ್ಪ ಸಹಾಯ ಮಾಡಿದಾಗ ಅವರು ಸಹಾಯ ಪಡ್ಕೊಂಡು ಹೋಗ್ಬಿಟ್ಟು ಸಿಟಿಲಿ ಬೆಂಗಳೂರಲ್ಲಿ ದೊಡ್ಡ ಶ್ರೀಮಂತರಾಗಿದ್ದಾರಂತೆ. ಈಗ ನನ್ನ ಅಲ್ಲಿಗೆ ಮದುವೆ ಮಾಡ್ಕೊಳ್ಳೋದು. ಅಕ್ಕ ಹಂಗಾರೆ ನೀನು ಒಳ್ಳೆ ಆರಾಮಾಗಿರ್ಬೋದಲ್ವಕ್ಕ? ಅಕ್ಕ ಅಕ್ಕ ಹಂಗಾರೆ ನಾನು ಬರೋಕೆ ಯಾತ್ರೆ ಬರೋದು? ಏರೋಪ್ಲೇನಲ್ಲಿ ಬರ್ಬೇಕಾ? ಅಯ್ಯೋ ಏರೋಪ್ಲೇನ್ ಅಲ್ಲ ಪುಟಿ, ಅವ್ರ ಮನೆ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಇದ್ದಾವಂತೆ. ಹಂಗಾರೆ ಅಕ್ಕ ಒಂದ್ಸತಿ ನಾನು ಕರ್ಕ ಹೋಯ್ತೀನಿ ಮನೆಗೆ. ಹ್ಞೂ ಸರಿ ಆಯ್ತು, ಕರ್ಕ ಹೋಯ್ತೀನಿ. ಅಕ್ಕ ಅಕ್ಕ ಯಾವಾಗ ಮದ್ವೆ ಆಗೋದು ನೀನು? ನನಗೆ 18 ವರ್ಷ ತುಂಬತಲ್ಲ. ಈಗ ಬಂದು ನಮ್ಮ ಮಾವ ಹೆಣ್ಣು ಕೇಳ್ತಾರಂತೆ. ಅದೇ ಸಿಟಿಲ ಅವರಲ್ಲ ಅವ್ರು ಕೇಳ್ದ ಮದುವೆ ಮಾಡ್ಕೊಟ್ಟಾರಂತೆ. ಹಂಗೆ ಮಾತಾಡ್ಕೊತಿದ್ರು. ಅಕ್ಕ ಅಕ್ಕ ನೀನು ತುಂಬಾ ಅದೃಷ್ಟವಂತೆ ಅಕ್ಕ, ಅಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಮದ್ವೆ ಆಯ್ತಾ ಇದ್ದಿ. ನಮ್ಮ ಅಜ್ಜಿನೂ ಹಂಗೆ ಅನ್ನೋದು, ನಾನು ಹುಟ್ಟಿದ ಮೇಲೆ ಅಂತ ಅದೃಷ್ಟ ಬಂದಿದ್ದು. ಅಯ್ಯೋ ಅಕ್ಕ ನಾನು ಬಂದ್ ವಿಷಯನೇ ಮರ್ತ್ಬಿಟ್ಟೆ. ಮತ್ತೆ ಅಜ್ಜಿ ಬರಕ್ಕೆ ಹೇಳ್ತಾ ಇದೆ ನಿಮ್ಮ ಅಜ್ಜಿ. ಅಜ್ಜಿ ಬಂದಿದ್ದ ಹೊಲ್ತವಿಂದ? ಹ್ಞೂ ಅಕ್ಕ ನಿನ್ನ ಹುಡ್ಕಾಡ್ತಿತ್ತು, ಊಟ ಮಾಡ್ತದೆ ಅದಕ್ಕೆ ಬರಕ್ಕೆ ಹೇಳ್ತಾ ಇದೆ. ಸರಿ ಸರಿ ಬಾ ಬೈತದೆ ಹೋಗದ. ಗೌರು ಎಲ್ಲೋಗಿದವ ಅಜ್ಜಿ? ಮತ್ತೆ ಮತ್ತೆ ಗೊತ್ತಿಲ್ವಾ ಸೂರ್ಯಕಾಂತಿ ಹೂ ನೋಡಕ್ ಹೋಗಿರ್ತಿ ಅಂತ? ನೀನೇ ಅಕ್ಕ ನೋಡಿದ್ರೆ ಸೂರ್ಯಕಾಂತಿಗೆ ಸೂರ್ಯ ಉರಿಯಂಗ್ ಉರಿತದೆ. ನಿನ್ಗೆ ಯಾಕವ ಸೂರ್ಯಕಾಂತಿ ಆಸೆ? ಬಾ ಊಟ ಉಣ್ ಬಾ. ಉಂಡೆ ನಾನು ನೀನು ಊಟ ಮಾಡು. ಓವ್ವ ಒಂದು ತೂತು ತುಂಬಿಸ್ಕೊಟ್ಟನ್ ಬಾ. ನನ್ನ ಮುಗಿಗೆ ಉಣಿಸ್ತೀನಿ, ನಂಗೆ ಸಮಾಧಾನ ಆಯ್ಕಿಲ್ಲ. ಪಿಂಕಿ ಬಾ ನೀನು ಉಣ್ಣು. ಬೇಡ ಅಜ್ಜಿ ನನ್ಗೆ. ಏನ್ ಮಾಡಿದ್ಲು ನಿಮ್ಮವ್ವ? ಚಿತ್ರಾನ್ನ ಮಾಡಿತ್ತು. ಬವ್ವ ಬೌಂಚೂರು ಅನ್ನ ಕೊಟ್ಟನು, ಬಾ ಉಣ್ ಬಾ. ಆಂಟಿ ಬೇಡ ನನ್ಗೆ. ಅವ್ವ ನಾಚಿಕೆ ಬೇಡ, ಬಾ ಒಂಚೂರು ಉಣ್ ಬಾ. ಅಜ್ಜಿ ಸಾಕು ನನ್ಗೆ, ಒಂದು ಸ್ವಲ್ಪ ಊಟ ಮಾಡವ. ನಾನು ಚೂರು ಉಣ್ಕೋ, ಇಟ್ಟುಡ್ರೆ ಗಟ್ಟಿಗಾಯ್ತಾರ ಕಣವ, ಉಣ್ಬೇಕು. ಅಜ್ಜಿ ನಂಗೆ ಸಾಕು ಕಣಜ್ಜಿ. ಮತ್ತೆ ಊಟ ಮಾಡಳೆ ಕಣ. ನೀವು ಮುದ್ದಿಸಿ ಅವ್ನು ಜಾಸ್ತಿ ಮಾಡಿರೋದು ಅಲ್ಲ ಕಣವ. ಇರೋದೊಂದು ಮುಗಿನ ಮುದ್ದಿಸ್ತಾನೆ, ನೀನು ಯಾರು ಮುದ್ದಿಸಿಯೇ? ಕಂದಮ್ಮ ಪುಟಾಣಿಯ ಅವಳು ಎಷ್ಟು ದಾಳಿ ಎಷ್ಟು ವಯಸ್ಸಾರಿ, ನಮಗೆ ಮಕ್ಳೇ ಅಲ್ವಾ? ನನ್ನ ಮಗಿನ ಮದುವೆ ಮಾಡಿ ಕಳಿಸ್ಬಿಟ್ಟು ಹೆಂಗಿರೋದೋ ಏನೋ. ಅಯ್ಯೋ ಅದು ಬೇರೆ ಏತ್ನೆ. ಮದುವೆ ಮಾಡಿದ್ರು ಏತ್ನೆ, ಮಾಡ್ದ ಹೋದ್ರು ಏತ್ನೆ. ಏನು ಮಾಡೋದು? ಅಯ್ಯೋ ಇವಾಗ ಅನ್ಕಂಡು ಇಲ್ಲೇ ಇರ್ಸ್ಕೊಳಕ್ಕದ, ಸುಮ್ನಿರವ. ಅಜ್ಜಿ ನಂಗೆ ಸಾಕು, ನಾನು ನೀರು ಕುಡಿತೀನಿ. ಚಂಬಿಲ್ವಾ ಕುಡಿ, ನೀರು ತಗೊಂಡು ಬಿಸಿನೀರು ಕಾಯ್ಸ್ಕೊಂಡು ಕುಡಿತೀನಿ. ಕುಡಿಯೋಗು ಹೋಗವ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಹೊಸ್ದಾಗಿ ಹೊಸ ಸಂಚಿಕೆಗಳು ಪ್ರಾರಂಭ ಆಯ್ತದೆ. ಇದು ನೋಡಿ ಒಳ್ಳೆ ಸೊಬಗು ಚಾನಲ್, ಹಳ್ಳಿ ಸೊಬಗು ಚಾನಲ್ 2 ನೋಡೋದಕ್ಕಿಂತ ವಿಭಿನ್ನವಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಸರಿಯಾ? ಸಾಂಸಾರಿಕ ಜೀವನದ ಬಗ್ಗೆ ತುಂಬ ಚೆನ್ನಾಗಿರೋಂಥ ವೀಡಿಯೋಗಳು. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಸರಿರಪ್ಪ? ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಹಂಗೇನೆ ಬನ್ನಿ ಉಪ್ಪೆಸರು ಮುದ್ದೆ ಉಣ್ಕೊಂಡು ಹೋಗಿರಂತೆ. ಸರಿ ಬರೋವ್ರೆ? ಹಂಗೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರ್ತೀವಿ ಮತ್ತೆ, ನಮಸ್ಕಾರ.